ಬೇಡಿಕೆಗಳು ಏನು ಅಂತ ನಮಗೆ ಗೊತ್ತಿದೆ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೀವಿ. ಸರ್ಕಾರ ನಮಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಹಾಗಾಗಿ ನಾವು ಸರ್ಕಾರದ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ. ನಮ್ಮ ಬೇಕು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂದಟ್ಟು ಮಾಡಲಿಕ್ಕೆ ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 50,000ಕ್ಕೂ ಹೆಚ್ಚು ಶಿಕ್ಷಕರು ಶಾಲೆ ಮುಚ್ಚಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳಾದಂಥ ಪದವೀಧರರ ಬೇಡಿಕೆಗಳು, ಮುಖ್ಯೋಪಾಧ್ಯಾಯರ ಬೇಡಿಕೆಗಳು, ಮತ್ತು ನಾವು PST GPT ಅಂತ ಏನು ಮಾಡಿದ್ದೀವಿ ಇದನ್ನೆಲ್ಲ ತೆಗೆದು ದಯಮಾಡಿ 1ರಿಂದ 8ನೇ ತರಗತಿ ಪಾಠ ಮಾಡ್ತಕ್ಕಂಥ ಎಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥ ಒಂದು ನಾಮದಡಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಓಕೆ, ಈಗ ನಾಳೆ ಎಷ್ಟೇ ತರಗತಿಯಿಂದ ಎಷ್ಟೇ ತರಗತಿ ತನಕ ಶಾಲೆಗಳು ಬಂದಾಗ ಸರ್ 1ರಿಂದ 8ನೇ ತರಗತಿವರೆಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಶಾಲೆಯನ್ನು ಬಂದ್ ಮಾಡಿ ಬರ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್ ಓವರ್ ಆಲ್ ಕರ್ನಾಟಕ? ಸರ್ 1,36,000 ಜನ ಇದ್ದಾರೆ. ಬೆಂಗಳೂರಲ್ಲಿ ಈಗ ನಾಳೆ ಎಷ್ಟು ಜನ ಸೇರ್ತಾರೆ ಸರ್? ನಾಳೆ ಕನಿಷ್ಠ ಅಂದ್ರೆ 1,00,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಿಮ್ಮ ಹೆಸರು ಸರ್? ನಾಗೇಶ್, ಕೆ. ನಾಗೇಶ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ.